ಚೆನ್ನಮ್ಮನ ಕಿತ್ತೂರಿನ ರಾಯಲ್ ಪೆಟ್ರೋಲ್ ಪಂಪ್ ಮಾಲೀಕರಾಗಿರ್ತಕ್ಕಂಥ ಹಾಜಿಯವರೇ ನಮಸ್ಕಾರ. ನಮಸ್ಕಾರ. ಈಗಾಗಲೇ ನಿನ್ನೆ ಬೆಳಗಾವಿಯಲ್ಲಿ ಒಂದು ಸುಳ್ಳು ಸುದ್ದಿ ಹಬ್ಬಿ ಜನ ಪೆಟ್ರೋಲ್ ಪಂಪ್ಗಳಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಆತಂಕಕ್ಕೊಳಗಾಗಿ ತಮ್ಮ ಪೆಟ್ರೋಲನ್ನು ಬಹಳಷ್ಟು ಒಂದು ಪ್ರಮಾಣದಲ್ಲಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ತಾವು ಏನು ಹೇಳ್ತಾ ಇದ್ದೀರಿ? ನಮ್ಮ HPCL ಆಗಲಿ, IOC ಆಗಲಿ, BPC ಆಗಲಿ, ಯಾವುದೇ ಪೆಟ್ರೋಲ್ ಬಂಕ್ಗಳಲ್ಲಿ ಡಿಪೋಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಇದೆ. ಸಪ್ಲೈ ಸರಿಯಾಗಿ ಬರ್ತಾ ಇದೆ ಮತ್ತು ನಮ್ಮಲ್ಲಿನೂ ಸ್ಟಾಕ್ ಫುಲ್ ಇದೆ. ಆಲ್ರೆಡಿ ನಾವು ಈಗ ನಿನ್ನೆ ಆಯಿತು ಸ್ಟಾಕ್ ಮಾಡಿದ್ವಿ, ಇವತ್ತು ಸ್ಟಾಕ್ ಮಾಡಿದ್ವಿ, ಇವತ್ತು ಬರ್ತಾ ಇದೆ. ಆದರೆ ಜನರು ಒಂದು ಸುಳ್ಳು ಸುದ್ದಿಗಳಿಗೆ ಆತಂಕ ಪಟ್ಕೊಂಡು ಕ್ಯಾನದಲ್ಲಿ ತೊಗೊಂಬಂದು ಸ್ಟಾಕ್ ಮಾಡೋದು ಇದನ್ನು ಮಾಡ್ತಾರೆ. ಅದು ಸರಿ ಆಗೋದಿಲ್ಲ. ಯಾಕಂದರೆ ಈಗ ನಾರ್ಮಲಾಗಿ ಸಿಗೋದನ್ನು ತಾವು ಅದನ್ನು ಮೈ ಮೇಲೆ ಹೆಚ್ಚು ಹಾಕ್ಕೊಂಡು ತಮ್ಮ ಮೇಲೆ ಬರೀ ಹೆಚ್ಚು ಹಾಕ್ಕೊಂಡಂಗೆ ಆಗುತ್ತದೆ. ಸಿಗುವಂಥ ವಸ್ತುವನ್ನು ಸಹಜವಾಗಿ ಸಿಗುತ್ತದೆ, ಅದನ್ನು ಕಷ್ಟದ ರೂಪದಲ್ಲಿ ಪಡ್ಕೋತಾ ಇದ್ದಾರೆ ನುಗ್ಗಿ ಬಿದ್ದು. ಇದು ನಮ್ಮ ಪೆಟ್ರೋಲ್ ಬಂಕ್ದಲ್ಲಿ ಆಗಲಿ ತೊಂದರೆ, ಈ ಹಾಕೋರಿಗೂ ತಗೋರಿಗೂ ಬಂದು ತೊಂದರೆ. ಈ ಸ್ಟಾಕ್ ಇರೋದ್ರಿಂದ ಏನು ಲಾಭ ಇಲ್ಲ. ಸ್ಟಾಕ್ ಇದ್ದರೆ ಅದು ಅಲ್ಲೇ ಡೆಡ್ ಸ್ಟಾಕ್ ಹೋಗುತ್ತೆ. ಅದೇ ತಮ್ಮ ವೆಹಿಕಲ್ಗಳಿಗೆ ಎಷ್ಟು ಬೇಕೋ ದಿನಪ್ರತಿ ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ನಮ್ಮಲ್ಲಿ ಸರಿಯಾಗಿ ಇನ್ನೂ ಭಾರತ ದೇಶದಲ್ಲಿ ಆ ಪ್ರಮಾಣದ ತೊಂದರೆಗಳು ಉಂಟು ಆಗಿಲ್ಲ ಇನ್ನೂವರೆಗೂ. ಯಾವುದೇ ರೀತಿಯ ಆಫೀಸಿಯಲ್ ಆಗಲಿ ನಮಗೆ ಯಾವುದೂ ಇಂಟಿಮೇಷನು ಬಂದಿಲ್ಲ, ಸ್ಟಾಕ್ ಇಲ್ಲ ಅಂತ ಯಾವುದೂ ಬಂದಿಲ್ಲ.